ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ತನ್ವಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ಒಂದು ರುಚಿಕರವಾದಂತಹ ತುಂಬ ಬೇಗವಾಗಿ ಮಾಡುವಂತಹ ಬ್ರೇಕ್ಫಾಸ್ಟನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅತಿ ಬೇಗವಾಗಿ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ಸ್ಟೆಂಟಾಗಿ ಹೇಗೆ ಈ ಇಡ್ಲಿ ಡೋಕವನ್ನು ಮಾಡೋದು ಎಂಬುದನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಇಡ್ಲಿ ಡೋಕವನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಈ ಪಾತ್ರೆಗೆ ನಾನಿಲ್ಲಿ 1 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಈ 1 ಬಟ್ಲು ಕಡಲೆ ಹಿಟ್ಟಿಗೆ 2 ಬಟ್ಲು ರವೆಯನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಇದು ಸಣ್ಣ ರವೆ, ಚಿರೋಟಿ ರವೆಯನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಬಟ್ಲು ಮೊಸರನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನ, ನಂತರ ಸ್ವಲ್ಪ ಸೋಡಾವನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಎಲ್ಲವನ್ನು ಸೇರಿಸಿದ ನಂತರ 1 ನಿಂಬೆಹಣ್ಣು ರಸವನ್ನು ತೆಗೆದುಕೊಂಡು ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ. ಈಗ ಎಲ್ಲ ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಅದಕ್ಕೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ನಾವು ಇಡ್ಲಿನ ಯಾವ ಹದಕ್ಕೆ ಮಾಡ್ಕೋತೀವೋ ಆ ಹದಕ್ಕೆ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ನಾನು ಅರ್ಧ ಗಂಟೆ ಇದನ್ನು ನಾನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಈ ನೆನೆಯೋದ್ರಿಂದ ರವೆ ಎಲ್ಲ ಚೆನ್ನಾಗಿ ನೀರನ್ನು ಹೀರ್ಕೊಂಡು ದಪ್ಪ ಆಗುತ್ತೆ. ಆದ್ದರಿಂದ ಇದನ್ನು ಅರ್ಧ ಗಂಟೆ ನಾನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಕಲಿಸುವಾಗ ಯಾವುದೇ ರೀತಿಯ ಗಂಟು ಇರಬಾರ್ದು, ಆ ರೀತಿ ನಾವು ಕಲಸಿ ನಾನೀಗ 30 ನಿಮಿಷ ನೆಂದ ನಂತರ ಈಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಬಂದಿದೆ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಇಡ್ಲಿ ಅದಕ್ಕೆ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾನು ಇಡ್ಲಿ ಮೋಲ್ಡ್ಗಳಿರುವಂಥ ತಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಎಲ್ಲ ಮೋಲ್ಡ್ಗೂ ಎಣ್ಣೆಯನ್ನು ನಾನು ಸವರಿಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮೋಲ್ಡ್ಗೂ ನಾವು ಚೆನ್ನಾಗಿ ಎಣ್ಣೆಯನ್ನು ಸವರಿಕೊಂಡ ನಂತರ ನಾವು ಮಾಡಿಟ್ಟಿದ್ದಂತಹ ಕಡಲೆ ಹಿಟ್ಟು ಮತ್ತು ತೇವೆಯ ಮಿಶ್ರಣವನ್ನು ನಾನು ಪ್ರತಿಯೊಂದು ಮೋಲ್ಡ್ಗೂ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲ ಮೋಲ್ಡ್ಗೂ ನಾವು ಆ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಗೆ ಇಡ್ತೀನಿ. ಅದಕ್ಕೂ ಮುಂಚೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಸ್ಟವ್ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ನಾನು ಎಲ್ಲ ಮೋಲ್ಡ್ಗೂ ಈ ಮಿಶ್ರಣವನ್ನು ಸೇರಿಸಿದ ನಂತರ ಈ ಮಿಶ್ರಣದ ಮೋಲ್ಡ್ಗಳನ್ನು ನಾನು ಇಡ್ಲಿ ಪಾತ್ರೆಗೆ ಹಾಕಿ ಬೇಯಕ್ಕೆ ಇಡ್ತೀನಿ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾನು ಇಡ್ಲಿ ಪಾತ್ರೆಗೆ ಇಟ್ಟು 10 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೋತೀನಿ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಚಿಕ್ಕ ಬೌಲನ್ನು ತಗೊಂಡು ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕರಗೋ ರೀತಿಯಲ್ಲಿ ಮಿಶ್ರಣ ಮಾಡ್ಕೋತೀನಿ. ಅದು ಕರಗಿದ್ರೆ ಸಾಕು. ಈ ರೀತಿ ಮಿಶ್ರಣ ಮಾಡಿಕೊಂಡಿದ್ದಂತಹ ಈ ಸಕ್ಕರೆ ನೀರನ್ನು ನಾವು ಮಾಡಿದಂತಹ ಇಡ್ಲಿ ಡೋಕಾದ ಮೇಲೆ ಸಿಂಪಡಿಸೋದಕ್ಕೆ ಇದು ಬೇಕಾಗುತ್ತೆ. ಅದಕ್ಕೆ ಇಡ್ಲಿ ಡೋಕಾ ಅದು ಬೇಯೋದಕ್ಕೂ ಮುಂಚೆ ಇದನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ ನಾನು ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಸ್ವಲ್ಪ ತುಪ್ಪವನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಕ್ಕೆ ಹಚ್ಚಿದಂತಹ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಒಗ್ಗರಣೆಯನ್ನು ಇಲ್ಲಿ ಕೊಟ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆ ಕೊಟ್ಟ ನಂತರ ಇದನ್ನು ನಾನೀಗ ಎತ್ತಿಟ್ಕೋತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇಲ್ಲಿ ಇಡ್ಲಿ ಬೆಂದಿದೆ. ಈಗ ಈ ಬೆಂದಿದ್ದಂತಹ ಇಡ್ಲಿಯನ್ನು ಅದು ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕಂದ್ರೆ ನಾವು ಈ ರೀತಿ ಸ್ಪೂನನ್ನು ತಗೊಂಡು ಈ ಥರ ಚುಚ್ಚಿದ್ರೆ ಇಟ್ಟು ಆ ಸ್ಪೂನಿಗೆ ಅಂಟ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ. ಈಗ ನಾನು ತೆಗೆದಿಟ್ಟಂತಹ ಇಡ್ಲಿ 10 ನಿಮಿಷ ಆದಮೇಲೆ ಇದನ್ನು ಈಗ ತೆಗಿತಾ ಇದ್ದೀನಿ. ಈ ರೀತಿ ಯಾವುದೇ ರೀತಿಯಲ್ಲಿ ಇಟ್ಟು ಈ ಮೋಲ್ಡ್ಗೆ ಅಂಟ್ಕೊಳಲ್ಲ. ಈ ರೀತಿ ಈಸಿಯಾಗಿ
ಬರುತ್ತೆ. ಈಗ ಎಲ್ಲ ಇಡ್ಲಿಗಳನ್ನು ನಾನು ತೆಗೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಇಡ್ಲಿ ಪಾತ್ರೆಗೆ ಸ್ವಲ್ಪನೂ ಸಹ ಇದಕ್ಕೆ ಅಂಟ್ಕೊಂಡಿಲ್ಲ. ನಾವು ಮೊದಲೇ ಎಣ್ಣೆ ಸರಿಯೋದ್ರಿಂದ ಆ ಪಾತ್ರೆ ಯಾವುದೇ ರೀತಿಯಲ್ಲಿ ಹಿಟ್ಟು ಅಂಟ್ಕೊಳಲ್ಲ ಮತ್ತು ಮೆತ್ತಗೂ ಸಹ ಆಗಲ್ಲ. ತುಂಬ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಎಲ್ಲ ಇಡ್ಲಿಗಳನ್ನು ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸರ್ವ್ ಮಾಡಿಕೊಂಡ ನಂತರ ನಾನು ಮಾಡಿಟ್ಕೊಂಡಿರುವಂತಹ ಶುಗರ್ ಸಿರಪ್ಪನ್ನು ಇದ್ರ ಮೇಲೆ ಈಗ ಸಿಂಪಡಿಸ್ತಾ ಇದ್ದೀನಿ. ಇದನ್ನ ಎಲ್ಲ ಇಡ್ಲಿಗೂ ಈ ಸಿರಪ್ಪು ಸೇರ್ಕೋಬೇಕು. ಆವಾಗ ನಾವು ತಿನ್ನುವಾಗ ಮಧ್ಯೆ ಸ್ವೀಟು ಸಿಗುತ್ತೆ, ಆಗ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ರೆಡಿ ಮಾಡಿಕೊಂಡಿರುವಂತಹ ಈ ಒಗ್ಗರಣೆನೂ ಸಹ ಇಡ್ಲಿ ಮೇಲೆ ಹಾಕೋತಾ ಇದ್ದೀನಿ. ಈಗ ಎಲ್ಲ ಪರ್ಫೆಕ್ಟ್ ಆಗಿರುವಂತಹ ಸೂಪರ್ ಆಗಿರುವಂಥ ಇಡ್ಲಿ ಡೋಕ ರೆಡಿಯಾಗಿದೆ. ಈ ರೀತಿ ಒಮ್ಮೆ ಮನೆಯಲ್ಲಿ ಖಂಡಿತ ನೀವು ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.